ಹೊಂಗನೆ ಮರ. ಒಂದು ಜನಸಂಚಾರದಿಂದ ಕೂಡಿದ ಅರಣ್ಯದಲ್ಲಿ ಒಂದು ದೊಡ್ಡ ಸೇಬು ಮರವಿತ್ತು. ಈ ಮರವನ್ನು ಅಜ್ಜಿ ಸೇಬು ಎಂದು ಕರೆಯುತ್ತಿದ್ದರು ಮತ್ತು ಅದು ತನ್ನ ಫಲಗಳನ್ನು ಎಲ್ಲಾ ಅರಣ್ಯ ಪ್ರಾಣಿಗಳಿಗೆ ಹಂಚಲು ಇಷ್ಟಪಟ್ಟಿತ್ತು. ಹಕ್ಕಿಗಳು, ಅಳ್ಳಿಗಳು ಮತ್ತು ಸಹಿತ ಕರಡಿಗಳು ಕೂಡ ಬಂದು ರುಚಿಯಾದ ಸೇಬುಗಳನ್ನು ಸವಿಯುತ್ತಿದ್ದರು. ಒಂದು ದಿನ ಒಂದು ಭಯಾನಕ ಪವಾಡ ಅರಣ್ಯವನ್ನು ಬಡಿದಿತು. ಬಲವಾದ ಗಾಳಿಗಳು ಅಜ್ಜಿ ಸೇಬಿನ ಅನೇಕ ಕೊಂಬೆಗಳನ್ನು ಮುರಿದವು ಮತ್ತು ಅವಳು ಬಹಳ ದುರ್ಬಲವಾಗಿ ಅನುಭವಿಸಿದರು. ತಮ್ಮ ಪ್ರೀತಿಯ ಮರ ಸಂಕಷ್ಟದಲ್ಲಿ ಇರುವುದನ್ನು ಕಂಡು ಎಲ್ಲಾ ಪ್ರಾಣಿಗಳು ಸೇರಿದರು. ಅಜ್ಜಿ ಸೇಬು ನಮ್ಮೊಂದಿಗೆ ಹಂಚುತ್ತಲೇ ಇರುತ್ತಾರೆ. ಈಗ ನಮ್ಮ ಸರದಿಯಾಗಿದೆ, ಅವಳಿಗೆ ಸಹಾಯ ಮಾಡಲು ಅಳವಂಡು ಹೂಳಿದಳು ಬುದ್ಧಿವಂತ ಗಿಡುಗ. ಹಕ್ಕಿಗಳು ತಮ್ಮ ಕೊಕ್ಕುಗಳಲ್ಲಿ ನೀರನ್ನು ತಂದವು, ಅಳ್ಳಿಗಳು ಒಂದು ಬಿಸಿಯಾದ ಚಾದರವನ್ನು ತಯಾರಿಸಲು ಎಲೆಗಳನ್ನು ಸಂಗ್ರಹಿಸಿದವು ಮತ್ತು ಕರಡಿಗಳು ಅಜ್ಜಿ ಸೇಬಿನ ಮುರಿದ ಕೊಂಬೆಗಳನ್ನು ಬಲವಾದ ಚುಕ್ಕೆಗಳಿಂದ ನಿಲ್ಲಿಸಿದವು. ಎಲ್ಲರ ಆರೈಕೆಯಿಂದ ಅಜ್ಜಿ ಸೇಬು ನಿಧಾನವಾಗಿ ಗುಣಮುಖಳಾದರು. ಧನ್ಯವಾದಗಳು ನನ್ನ ಪ್ರೀತಿಯ ಸ್ನೇಹಿತರೆ, ಅಜ್ಜಿ ಸೇಬು ಹೇಳಿದರು. ನಿಮ್ಮ ದಯಾಳುತೆಯು ನನಗೆ ಗುಣವಾಯಿತು. ಪ್ರಾಣಿಗಳು ಹರ್ಷದಿಂದ ಕೂಗಿದರು ಮತ್ತು ಆ ದಿನದಿಂದ ಅವರೆಲ್ಲರೂ ಒಬ್ಬರನ್ನೊಬ್ಬರು ಕಾಪಾಡುವ ಕೆಲಸವನ್ನು ಮಾಡಿದರು. ಹಂಚಿಕೆ ಮತ್ತು ಆರೈಕೆ ಅವರ ಸಮುದಾಯವನ್ನು ಶಕ್ತಿಯುತ ಮತ್ತು ಸಂತೋಷದಿಂದ ಮಾಡುತ್ತದೆ ಎಂದು ತಿಳಿದುಕೊಂಡರು. ಅಜ್ಜಿ ಸೇಬು ತನ್ನ ಫಲಗಳನ್ನು ನೀಡುತ್ತಲೇ ಇರುತ್ತಿದ್ದರು ಮತ್ತು ಪ್ರತಿ ಋತುವಿನಲ್ಲಿ ಪ್ರಾಣಿಗಳು ಅವಳಿಗೆ ಸಹಾಯ ಮಾಡಿದ ಸಮಯವನ್ನು ನೆನೆಸಿಕೊಳ್ಳುತ್ತಿದ್ದರು. ಅವರು ದಾನಶೀಲತೆ ಮತ್ತು ಏಕತೆಯು ಅವರ ಜೀವನವನ್ನು ಸಂಪತ್ತಾಗಿಸುತ್ತವೆ ಮತ್ತು ಅವರ ಸಂಬಂಧಗಳನ್ನು ಬಲಪಡಿಸುತ್ತವೆ ಎಂಬುದನ್ನು ಕಲಿತರು. ಅರಣ್ಯವು ಪರಸ್ಪರ ಸಹಕಾರ ಮತ್ತು ಪ್ರೀತಿಯ ಸ್ಥಳವಾಗಿ ವಿಕಸಿತವಾಯಿತು. ಎಲ್ಲರೂ ಒಬ್ಬರನ್ನೊಬ್ಬರಿಗೆ ಉತ್ತಮತೆಯನ್ನು ನೀಡಲು ಬದ್ಧರಾಗಿ ಇದ್ದರು. ವರ್ಷಗಳು ಕಳೆಯುತ್ತಾ ಹೊಸ ಪ್ರಾಣಿಗಳು ಅರಣ್ಯದಲ್ಲಿ ಹುಟ್ಟಿದವು ಮತ್ತು ಅಜ್ಜಿ ಸೇಬು ಮತ್ತು ದೊಡ್ಡ ಪವಾಡದ ಕಥೆಯನ್ನು ತಲೆಮಾರುಗಳಿಂದ ತಲೆಮಾರಿಗೆ ಪಸರಿಸಿತು. ಇದು ಹಂಚಿಕೆಯ ಶಕ್ತಿಯನ್ನು ಮತ್ತು ಸಮುದಾಯದ ಸ್ಫೂರ್ತಿಯನ್ನು ನೆನಪಿಸುವ ಒಂದು ಮೌಲ್ಯವಾದ ಕಥೆಯಾಗಿ ಬದಲಾಯಿತು.